ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣು ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದೀರ್ ನಷ್ಟಪ್ರಾಯ ಶಬದರ್ಶಿ ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವಯತಿ ನಷ್ಕಮಂ ಕರೋತಿ ವಾಚಾಲ ಭಂಗುಂ ಲಂಘಾಯತೆ ಹಿರ್ಮೆತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧುರ ಚೈತನ್ಯ ಈಶ್ವರಂ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಘನಸಲಾಕೆ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಗೋದಲ ಶ್ರೀಮತಿ ಜಯಪದಾಗ ಸ್ವಾಮಿ ದಿನಮನೆ ನಮೋ ಆಚಾರ್ಯ ಪದ ನಿತ್ಯಕರ ಮನೆಗೌರವ ತಮ್ಮ ತಾನೆ ಪ್ರಗ್ರಾಮ ದಾರಿ ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಗೋದಲ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಮನೆ ನಮಸ್ತೆ ಸರಸ್ವತಿ ದೇವಿಯ ಗೌರವಾನ ಪ್ರಚಾರ ನಿರ್ವಿಶೇಷ ಶೂನ್ಯವಾದಿ ಭಾಷಾ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದ ಗೌರವ ಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಶ್ರೀಮದ್ ಭಾಗವತಂ 7 ಸ್ಕಂದ 10 ಅಧ್ಯಾಯ ಪರಮ ಭಕ್ತ ಯಾರು? ಪರಮ ಭಕ್ತಲ್ಲಿ ಶ್ರೇಷ್ಠರು ಯಾರು ಅಂದ್ರೆ ಪ್ರಹ್ಲಾದರು. ಸೊ ಪ್ರಹ್ಲಾದರು ಭಗವಂತ ಬಂದು ನಿಮ್ಗೆ ಏನ್ ವರ ಬೇಕು ಅಂತ ಕೇಳ್ತಾರೆ. ಆದ್ರೆ ಪ್ರಹ್ಲಾದರು ನನಗೆ ಈ ಭೌತಿಕ ಆಸೆ ಏನ್ ಬೇಡ, ಸೊ ಆ ತರ ನಮ್ಗೂ ವರ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ಮತ್ತೆ ಒಂದೇ ಒಂದು ಮಾತು ಅವ್ರು ಹೇಳ್ತಾರೆ. ಏನ್ ಹೇಳ್ತಾರೆ? ನನ್ನ ತಂದೆ ಹಿರಣ್ಯಕಶಿಪು ಅಷ್ಟು ಒಂದು ಕ್ರೂರಿ, ಅಜ್ಞಾನಲ್ಲಿ ಇದ್ರು. ಸೊ ಅವ್ರನ್ನೆಲ್ಲ ಉದ್ಧಾರ ಮಾಡಬೇಕಲ್ವಾ, ದಯವಿಟ್ಟು ಅವರು ಮಾಡಿದ ತಪ್ಪಲ್ಲ ಕ್ಷಮಿಸ್ಬಿಡಿ, ಅವ್ರನ್ನೇ ಉದ್ಧಾರ ಮಾಡಿನು ಭಗವಂತ ಹತ್ರ ಕೇಳ್ತಾರೆ. ಸೊ ಅವಾಗ ಭಗವಂತ ಏನ್ ಹೇಳ್ತಾರೆ, ನಿನ್ ತರ ಕುಲಪಾವನ ಅಂದ್ರೆ ಪೂರ್ತಿ ಕೊಲಕ್ಕೂ ಪೂರ್ತಿ ವಂಶ ಉದ್ಧಾರ ಮಾಡೋನು ಅರ್ಥ. ಅವರ ಕುಲನೇ ಉದ್ಧಾರ ಮಾಡಕ್ಕೆ ಬಂದಿದ್ದಾರೆ. ಸೊ ಆ ತರ ಇರೋ ಮಗ ಯಾರು? ಪ್ರಹ್ಲಾದರು. ಓಕೆ, ಅದೇ ಇಲ್ಲಿ ಅವರು ಭಗವಂತ ಬಂದು ಹೇಳ್ತಾ ಇದ್ದಾರೆ. ಆಕ್ಚುಲಿ ಮಾತಾಜಿ ನೀವು ನೋಡಿದ್ರೆ ಈ ತರ 5 ಟೈಪ್ಸ್ ಆಫ್ ಎಲ್ಲರಿಗೂ ಹೇಳೋದು. ಎಲ್ಲ ಏನೋ ಒಂದೊಂದು ಕರ್ಮ ಮಾಡಿ ನಾವು ಬಂದು ಇಲ್ಲಿ ಹುಟ್ಟಿದೀವಿ, ಯಾರು ಏನ್ ಮಾಡಕ್ಕಾಗಲ್ಲ. ಬಟ್ ಈ ತರ 5 ಟೈಪ್ಸ್ ಆಫ್ ಮಕ್ಕಳು ಕೊಡ್ತಾರೆ. ಯಾರು ಅಂದ್ರೆ ಫಸ್ಟು ಸಾಲಕಾರರು, ಇಲ್ಲಂದ್ರೆ ನಮ್ ವಿರೋಧಿಗಳು, ಇಲ್ಲಂದ್ರೆ ನಾವು ಯಾರನ್ನ ಮೋಸ ಮಾಡಿ ಬಂದಿದೀವಲ್ಲ, ಸೊ ಆ ತರ ಇರೋರು. ಮತ್ತೆ ಆಮೇಲೆ ಬಂದು ನಮ್ ವಿರೋಧಿಗಳು, ಆಮೇಲೆ ನ್ಯೂಟ್ರಲ್ ಅವರು ಇಂದ ನಮಗೂ ಏನು ಒಳ್ಳೇದು ಇಲ್ಲ ಕೆಟ್ಟದ್ದು ಇಲ್ಲ, ಆ ತರ ಮಕ್ಕಳು ಬಂದು ಹುಟ್ಟಿರ್ತಾರೆ. ಸೊ ನೆಕ್ಸ್ಟ್ ನೋಡಿದ್ರೆ ಸತ್ಪುತ್ರರುಗಳು, ಒಳ್ಳೆ ಮಕ್ಕಳು ಕೊಡ್ತಾರೆ. ಸೊ ಆ ತರ ಇಲ್ಲಿ ಬಂದು ಪ್ರಹ್ಲಾದನು ಸತ್ಪುತ್ರ. ಯಾಕಂದ್ರೆ ಭಗವಂತ ಏನ್ ಹೇಳಿದ್ದಾರೆ ಇಲ್ಲಿ? ಕುಲಪಾವನ ಹೇಳಿದ್ದಾರೆ. ಕುಲಪಾವನ ಪೂರ್ತಿ ಕುಲನಿ ಉದ್ಧಾರ ಮಾಡಕ್ಕೆ ಬಂದಿದೀಯ ಪ್ರಹ್ಲಾದ. ಸೊ ಆ ತರ ಉದ್ಧಾರ ಮಾಡಕ್ಕೂ ಯಾರು ಬಂದಿದ್ದಾರೆ? ಪ್ರಹ್ಲಾದರು. ಸೊ ಭಗವಂತ ಏನ್ ಹೇಳ್ತಾರೆ, ನಾವು ಪೂರ್ತಿ 20 ನಿನ್ನ ಜನರೇಷನ್ಗೂ ನಾವು ಬಂದು ಮೋಕ್ಷ ಕೊಡ್ತೀನಿ. ಯಾಕೆ ಗೊತ್ತಾ? ನೀವು ಬಂದು ಎಲ್ಲಿ ನೋಡಿದ್ರೆ ಅಷ್ಟೊಂದು ಎಲ್ಲಿ ನೋಡಿದ್ರೆ ಯಾವಾಗ ನೋಡುವಾಗ ಅಷ್ಟೊಂದು ಶಾಂತವಾಗಿ ಇದ್ದೀರಾ, ಎಲ್ಲಾನಿ ಸಮವಾಗ ನೋಡ್ಕೊಳ್ತಾ ಇದ್ದೀರಾ. ನೀವು ಬಂದು ಯಾವೊಂದು ವ್ಯತ್ಯಾಸ ಮಾಡಲ್ಲ, ಅಷ್ಟೊಂದು ಶ್ರೇಷ್ಠ ಭಕ್ತರಾಗಿ ಇದ್ದೀರಾ. ಅದಕ್ಕೆ ನಿಮ್ಗೂ ಈ ತರ ಒಂದು ವರ ನಾವು ಕೊಡ್ತಾ ಇದ್ದೀನಿ. ಪ್ರಹ್ಲಾದ, ನೀವು ಮಾತ್ರ ಭಕ್ತಿ ಸೇವೆ ಮಾಡಲ್ಲ, ಎಲ್ಲರಿಗೂ ಭಕ್ತಿ ಸೇವೆ ಮಾಡಕ್ಕೆ ಹೇಳ್ತಾ ಇದ್ದೀರಾ. ಅದೇ ತರ ನೀವು ಬಂದು ಯಾವ ಜೀವರಾಶಿ ಇವರು ಶ್ರೇಷ್ಠ ಇವರು ನೀಚಾನ್ ಏನ್ ನೋಡೋದಿಲ್ಲ, ಎಲ್ಲರನ್ನೇ ಸಮವಾಗ ನೋಡ್ತೀರಾ. ಯಾರ ಮೇಲೆ ನಿಮ್ಗೆ ಅಸೂಯೆ ಇಲ್ಲ, ಅಷ್ಟೊಂದು ಶ್ರೇಷ್ಠ ನೀವು. ಬಂದು
ಒಂದು ಉದಾಹರಣ. ಅದದು ಭಕ್ತರಂದ್ರೆ ನೀವೊಂದು ಉದಾಹರಣ ಇರ್ತೀಯ ನೋಡಿ. ಭಗವಂತನೇ ಹೇಳ್ತಾರಂತೆ ಶುದ್ಧ ಭಕ್ತರು ಅಂದ್ರೆ ಅದಕ್ಕೆ ಉದಾಹರಣ ಪ್ರಹ್ಲಾದನಂತೆ. ಭಗವಂತನೇ ಈ ತರ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ನೋಡಿ. ಸೊ ಆ ತರ ಉದಾಹರಣವಾಗಿ ಇರ್ತೀಯ. ಅದಕ್ಕೆ ನಾವು ಈ ತರ ನಿಮ್ಗೆ ವರ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಯಾರೊಬ್ಬರು ಮರಣ ಸಂಭವಿಸುವಾಗ ಏನಾಗುತ್ತೆ, ಭಗವಂತ ನೆನೆಸ್ಕೊಂಡಿದ್ರೆ ಅವ್ರಿಗೆಲ್ಲ ಮೋಕ್ಷ ಸಿಕ್ಕುತ್ತಲ್ವಾ. ಅದೇ ಇಲ್ಲಿ ಭಗವಂತ ಹೇಳ್ತಾರೆ, ಅದಾವುದು ನಿನ್ ತಂದೆ ಪ್ರಾಣ ಹೋಗುವಾಗ ನನ್ ಸ್ಪರಿಸ ಆಯ್ತು ಅವ್ರಿಗೂ. ಸೊ ಅವಾಗ ಅವ್ರು ಬಂದು ಶ್ರೇಷ್ಠ ಆಗಿದ್ದಾರೆ, ಪುನೀತ ಆಗಿದ್ದಾರೆ. ಅದೆಂದು ನೀವೇನು ಯೋಚನೆ ಮಾಡಬೇಡ. ನೀವ್ ಬಂದು ಒಳ್ಳೆ ಮಗ. ನೀವೇನ್ ಮಾಡಿ ಈ ಗ್ರಹ ಇರೋ ಎಲ್ಲರಿಗೂ ಭಕ್ತಿಯ ಕೊಡಿ. ಸೊ ಯಾರೊಬ್ಬರು ಈ ತರ ಭಕ್ತಿ ಮಾಡ್ತಾರೋ ಎಲ್ಲರಿಗೂ ಒಳ್ಳೇದಾಗುತ್ತೆ. ಸೊ ಇವಾಗ ಏನ್ ಮಾಡಿ, ಫಸ್ಟ್ ನಿಮ್ ತಂದೆ ಈಮೆ ಕ್ರಿಯೆ ಎಲ್ಲ ಮಾಡಿಬಿಟ್ಟು ಅವರ ರಾಜ್ಯ ನೀವು ತಗೊಳ್ಳಿ. ನೀವು ಸಿಂಹಾಸನಲ್ಲಿ ಕೂತ್ಕೊಂಡು ಅವರ ರಾಜ್ಯನ ನೀವು ತಗೊಳ್ಳಿನೇ ಹೇಳ್ಬಿಡ್ತಾರೆ ಭಗವಂತ. ಸೊ ಆಮೇಲೆ ಏನು, ಸೊ ಇದೆಲ್ಲ ಹೇಳ್ಬಿಟ್ಟು ನಾರದರು ಹೇಳ್ತಾ ಇದ್ದಾರೆ. ಸೊ ಈ ತರ ಆಕ್ಚುಲಿ ನಾರದರು ಯಾರು ಕೇಳ್ತಾ ಇದ್ದಾರೆ, ಯುಧಿಷ್ಠಿರ ಮಹಾರಾಜ್. ಸೊ ನಾರದರು ಏನ್ ಹೇಳ್ತಾರೆ, ಪ್ರಹ್ಲಾದನು ಆ ದೇವೋತ್ತಮ ಪರಮ ಪುರುಷನಿ ನೋಡಿ ಆ ತರ ಅವರ ತಂದೆಗೆ ಈಮೆ ಕ್ರಿಯೆ ಎಲ್ಲ ಮಾಡಿಬಿಟ್ಟು ಸೊ ಅವರ ರಾಜ್ಯನಿ ಅವರು ಸ್ವೀಕಾರ ಮಾಡ್ಕೊಂಡಿದ್ದಾರೆ. ಮತ್ತೆ ಬ್ರಹ್ಮದೇವರು ಮತ್ತೆ ಏನಾಯ್ತು ಗೊತ್ತಾ, ಬ್ರಹ್ಮದೇವರು ನರಸಿಂಹರ್ನಿ ನೋಡಿ ಪ್ರಾರ್ಥನೆ ಮಾಡ್ತಾರಂತೆ. ಏನ್ ಪ್ರಾರ್ಥನೆ ಮಾಡ್ತಾರೆ ನೋಡೋಣ. ಅದದು ಅಲ್ಲಿರೋ ಬ್ರಹ್ಮದೇವರು ದೇವರುಗಳು ಎಲ್ಲ ಇದಾರಲ್ವಾ ಅವ್ರ ಜೊತೆಯಲ್ಲಿ. ಸೊ ಇವಾಗ ಬ್ರಹ್ಮದೇವರು ನರಸಿಂಹರ್ ನೋಡಿ ಪ್ರಾರ್ಥನೆ ಮಾಡ್ತಾರೆ, ಓ ದೇವರುಗಳಿಗೆಲ್ಲ ಶ್ರೇಷ್ಠವಾದ ಇರೋ ಭಗವಂತ, ನೀವೇ ಅಖಿಲ ಲೋಕ ನಾಯಕ. ಎಲ್ಲ ಜೀವರಾಶಿಗೂ ಆಧಾರ ನೀವೇ, ಆದಿ ಪುರುಷನು ನೀವೇ. ಸೊ ಒಳ್ಳೆ ಅದೃಷ್ಟ ಇಂದು ಭಗವಂತ ನಿಮ್ನೆ ನೋಡಕ್ಕಾಯಿತು. ಸೊ ಆಕ್ಚುಲಿ ಪೂರ್ತಿ ಪ್ರಪಂಚನೇ ತೊಳ್ಳೆ ಕೊಡ್ತಾ ಇದ್ದಾನೆ. ಯಾರು ಕೊಡ್ತಾ ಇದ್ರು, ಯಾರು ಆ ಹಿರಣ್ಯಕಶಿಪು. ಸೊ ಆ ತರ ಇರೋ ಆ ಮಹಾಪಾಪಿನಿ ಆ ಹಸುರನ್ನೇ ನೀವು ಕೊಂದಿದ್ದೀರಾ, ಒಳ್ಳೇದಾಯ್ತು ಸ್ವಾಮಿ. ಯಾಕಂದ್ರೆ ಇಲ್ಲಿರೋ ಲೋಕಲ್ಲಿರೋ ಎಲ್ಲಾ ಜೀವರಾಶಿ ಹಿಂಸೆ ಕೊಟ್ಟಿದ್ದಾನೆ. ಇವಾಗ ಎಲ್ಲರಿಗೂ ಒಳ್ಳೇದಾಯ್ತು. ಹಿರಣ್ಯಕಶಿಪು ಏನ್ ವರ ತಗೊಂಡಿದ್ದಾನೆ ಗೊತ್ತಾ ಸ್ವಾಮಿ, ನಾವು ಏನೇನು ಸೃಷ್ಟಿ ಮಾಡಿದಿನೋ ಅದಾವುದು ಬ್ರಹ್ಮನ ಸೃಷ್ಟಿ ಮಾಡಿದ ಯಾವ ಜೀವರಾಶಿಯಿಂದ ಮರಣ ಬರಬಾರದು ಅಂತ ಕೇಳಿದಾನೆ. ಸೊ ಆ ತರ ಒಂದು ವರ ಕೇಳಿದಾನೆ ಅವನು. ಆದ್ರೆ ನನ್ಗೂ ಒಂದು ನಂಬಿಕೆ ಇತ್ತು, ನಾವು ಸೃಷ್ಟಿ ಮಾಡಿದ ಜೀವರಾಶಿಂದೇ ಅಲ್ವಾ, ಆದ್ರೆ ನನ್ನ ಸೃಷ್ಟಿ ಮಾಡಿದ ನೀವೇ ಇದ್ದೀರಲ್ವಾ. ಆದ್ರೆ ಅವನಿಗೂ ಜಾಸ್ತಿ ಅಹಂಕಾರ ಸ್ವಾಮಿ. ಈ ತರ ಎಲ್ಲ ವರ ಕೇಳ್ಬಿಡ್ತಾನೆ, ತಗೊಂಡ್ಬಿಡ್ತಾನೆ, ಆಮೇಲೆ ಈ ತರ ಎಲ್ಲರಿಗೂ ಹಿಂಸೆ ಕೊಟ್ಟಿದ್ದಾನೆ ಅವನು. ಸೊ ಈ ಒಳ್ಳೆ ಅದೃಷ್ಟ ಇಂದು ಹಿರಣ್ಯಕಶಿಪುಕ್ಕೂ ಮಗವಾಗ ಯಾರು ಪ್ರಹ್ಲಾದರು ಹುಟ್ಟಿದ್ದಾರೆ. ಸೊ ಇವಾಗ ಯಾಕಂದ್ರೆ ಅವನು ಬಿಟ್ಟಿದ್ರೆ ಪ್ರಹ್ಲಾದನೇ ಸಾಯಿಸಿರ್ತಾನೆ. ಈ ಚಿಕ್ಕ ಮಗುಗೂ ಅಷ್ಟೆಲ್ಲ ತೊಳ್ಳೆ ಕೊಟ್ಟಿದ್ದಾನೆ ಅವನು. ಸೊ ನೀವೇ ಅವನ್ನೇ ರಕ್ಷಣೆ ಮಾಡಿದ್ದೀರಾನು ಹೇಳ್ತಾ ಇದ್ದಾರೆ. ಓ ದೇವೋತ್ತಮ ಪರಮ ಪುರುಷ, ನೀವೇ ಪರಮಾತ್ಮವಾಗಿದ್ದೀರಾ. ನಿಮ್ ದಿವ್ಯ ರೂಪ ಯಾರೊಬ್ಬರು ಧ್ಯಾನ ಮಾಡ್ತಾರೋ ಅವರಿಗೂ ಎಲ್ಲ ಭಯದಿಂದ, ಮರಣ ಭಯದಿಂದ ಅವರಿಗೂ ಮುಕ್ತಿ ಆಗ್ತಾರೆ ಇಲ್ವಾ. ಆಕ್ಚುಲಿ ಭಗವಂತನ ಯಾರೋ ಧ್ಯಾನ ಮಾಡಿದರೆ, ಜಪಿಸಿದರೆ ಅವ್ರಿಗೂ ಏನ್ ಸಿಕ್ಕುತ್ತೆ ಅಂದ್ರೆ ಸೋಗ, ಮೋಗ, ಭಯ ಇದರಿಂದ ಅವ್ರು ಬಿಡುಗಡೆ ಆಗ್ತಾರೆ ಇಲ್ವಾ. ಸೊ ಅದೇ ಇಲ್ಲಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಅವ್ರಿಗೂ ಎಲ್ಲ ಆಲ್ ಟೈಪ್ಸ್ ಆಫ್ ಫಿಯರ್, ಎಲ್ಲ ಭಯದಿಂದ, ಯಾಕೆ ಮರಣ ಭಯದಿಂದ ಬಿಡುಗಡೆ ಆಗ್ತಾನಂತೆ ಭಕ್ತ. ಸೊ ಅದಕ್ಕೆ ನಾವು ಯಾವಾಗ
ಭಗವಂತನಿ ಧ್ಯಾನ ಮಾಡಬೇಕು, ಜಪಿಸಬೇಕು. ನೆಕ್ಸ್ಟು ಇವಾಗ ಭಗವಂತ ಹೇಳಕ್ಕೆ ಶುರು ಮಾಡ್ತಾರೆ. ಓ ಬ್ರಹ್ಮದೇವರೇ, ಆ ಕಮಲದ ಹೂವಿಂದು ನೀವು ಹುಟ್ಟಿದ್ದೀರಾ. ಓಕೆ, ಆದರೆ ನೀವು ಸ್ವಲ್ಪ ಯೋಚನೆ ಮಾಡಿ. ಯಾವಾಗ ಹಾವುಗೂ ಹಾಲು ಕೊಟ್ಟು ಸಾಕೋದು ಒಳ್ಳೇದಲ್ಲ. ಯಾಕಂದ್ರೆ ಈ ತರ ದುಷ್ಟರುಗಳು ಮತ್ತವ್ರ ಮೇಲ್ಗಡೆ ಅಸೂಯೆ ಪಡೋರು, ದೊಡ್ಡ ದೊಡ್ಡ ರಾಕ್ಷಸರುಗಳು, ಇವ್ರಿಗೆಲ್ಲ ಆಪತ್ತು. ಈ ತರ ವರ ಎಲ್ಲ ಕೊಡೋದು ಆಪತ್ತಲ್ವಾ. ಸೊ ನೀವು ವರ ಕೊಟ್ಬಿಡ್ತೀರಾ, ಆದ್ರೆ ಮತ್ತೆ ಇರೋ ಜೀವರಾಶಿ ಎಷ್ಟು ದುಃಖಗಳಿದ್ರು ಯಾಕೆ ನೀವು ಈ ತರ ವರ ಕೊಡ್ತಾ ಇದ್ದೀರಾ? ನಿಮ್ಗೊಂದು ಎಚ್ಚರಿಕೆ, ನೆಕ್ಸ್ಟ್ ಒಂದು ಟೈಮ್ ಈ ತರ ಅಲ್ಲ ಯಾವೊಂದು ಹಸುರನಿಗೂ ವರ ಕೊಡಬಾರದು ಭಗವಂತ ಅವ್ರಿಗೂ ಎಚ್ಚರಿಕೆ ಬಿಡ್ತಾರೆ. ಓಕೆ, ಸೊ ಅದೇ ತರ ನಾರದರು ಯುಧಿಷ್ಠಿರ ಮಹಾರಾಜಕ್ಕೂ ಹೇಳ್ತಾ ಇದ್ದಾರೆ. ಈ ತರ ಆಕ್ಚುಲಿ ಸಾಮಾನ್ಯ ಮನುಷ್ಯರು ಯಾರು ಈ ತರ ದೇವೋತ್ತಮ ಪರಮ ಪುರುಷರು ನೋಡೋದು ಸಾಧ್ಯ ಇಲ್ಲ ಇಲ್ವಾ. ಸೊ ಇವಾಗ ಈ ತರ ಆ ದೇವೋತ್ತಮ ಪರಮ ಪುರುಷ ಬ್ರಹ್ಮಣಕ್ಕೂ ಉಪದೇಶ ಬಿಟ್ಟು ಮತ್ತೆ ಯಾರಿಗೆ ಈ ತರ ಎಲ್ಲ ವರ ಎಲ್ಲ ಕೊಡಬಾರದು ಎಲ್ಲ ಹೇಳ್ಬಿಟ್ಟು ಎಲ್ಲರೂ ಪೂಜೆ ಮಾಡ್ತಾರೆ. ಎಲ್ಲರೂ ಭಗವಂತನಕ್ಕೂ ಪೂಜೆ ಮಾಡೋದು, ಸ್ತೋತ್ರಗಳು ಹೇಳೋದು, ಈ ತರ ಹೇಳ್ತಾ ಇರುವಾಗ ಭಗವಂತ ಅಲ್ಲಿಂದು ಮಾಯ ಆಗ್ಬಿಡ್ತಾರೆ. ಓಕೆ, ಸೊ ಈ ತರ ಮಾಯ ಆಗಿದ ಮೇಲ್ಗಡೆ ಏನಾಗ್ತಾ ಇದೆ ಅಂದ್ರೆ ಪ್ರಹ್ಲಾದರು. ಸೊ ಪ್ರಹ್ಲಾದರು ಮತ್ತೆ ಯಾಕಂದ್ರೆ ಭಗವಂತ ಹೋಗ್ಬಿಡ್ತಾರೆ, ಅಲ್ಲಿ ಬಂದು ಬ್ರಹ್ಮ, ಶಿವ ಮತ್ತೆ ಪ್ರಜಾಪತಿಗಳು, ದೇವರುಗಳು ಎಲ್ಲ ಅದಾರಲ್ವಾ. ಸೊ ಅವರೆಲ್ಲರಿಗೂ ನಮಸ್ಕಾರ ಮಾಡಿ ಅವ್ರಗಳ ಹತ್ರ ಎಲ್ಲ ಅವರು ಆಶೀರ್ವಾದ ತಗೊಳ್ತಾರಂತೆ. ಸೊ ಈ ತರ ಆಶೀರ್ವಾದ ತಗೊಂಡು ಎಲ್ಲರನ್ನೂ ಇವರು ನಮಸ್ಕಾರ ಮಾಡ್ತಾರೆ ಪ್ರಹ್ಲಾದರು. ಆಮೇಲೆ ಏನಾಗ್ತಾ ಇದೆ ಅಂದ್ರೆ ಬ್ರಹ್ಮದೇವರು ಮತ್ತೆ ಶುಕ್ರಾಚಾರ್ಯರು ಮತ್ತೆ ಇರೋ ಋಷಿಗಳು, ದೇವರುಗಳು, ಆ ಪ್ರಪಂಚಲೋಕವಾಸಿಗಳು ಎಲ್ಲರಲ್ಲಿ ಇರ್ತಾರೆ. ಎಲ್ಲರೂ ಪ್ರಹ್ಲಾದನಿಗೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿ ಅಲ್ಲಿ ಇರೋ ಪೂರ್ತಿ ಅಸುರರುಗಳು, ದಾನವರುಗಳು ಎಲ್ಲರಿಗೂ ರಾಜವಾಗ ಪ್ರಹ್ಲಾದನಿ ನೇಮನ ಮಾಡ್ತಾರೆ. ಇವಾಗ ದಾನವರುಗಳು, ಅಸುರರುಗಳು ಎಲ್ಲರಿಗೂ ರಾಜ ಯಾರು ಅಂದ್ರೆ ಪ್ರಹ್ಲಾದನೆ. ಯಾಕಂದ್ರೆ ಭಗವಂತ ಹೇಳ್ಬಿಟ್ಟು ಹೋಗಿದ್ದಾರಲ್ವಾ. ಸೊ ಅದಕ್ಕೆ ಇವಾಗ ಅವ್ರನ್ನೇ ರಾಜ ಆಗಿದ್ದಾರೆ. ಇವಾಗ ಯುಧಿಷ್ಠಿರ ಮಹಾರಾಜರ ಹತ್ರ ನಾರದರು ಹೇಳ್ತಾ ಇದ್ದಾರೆ. ಸೊ ಇವಾಗ ಏನಾಯ್ತು, ಈ ತರ ಅವ್ರಿಗೂ ಪಟ್ಟಾಭಿಷೇಕ ಎಲ್ಲ ಮಾಡ್ತಾರೆ, ಯಾರಿಗೂ ಪ್ರಹ್ಲಾದರಿಗೂ. ಸೊ ಮತ್ತೆ ಪ್ರಹ್ಲಾದರು ಅಲ್ಲಿರೋ ಎಲ್ಲ ದೇವರುಗಳಿಗೂ ಎಲ್ಲರಿಗೂ ಅವರು ಪೂಜೆ ಮಾಡ್ತಾರೆ. ಸೊ ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡೋದಿಂದು ಬ್ರಹ್ಮ, ಶಿವ ಮತ್ತೆ ಇರೋ ದೇವರುಗಳು ಎಲ್ಲರೂ ಅವ್ರಿಗೂ ವರ ಕೊಡ್ತಾರಂತೆ. ಯಾರಿಗೂ ಪ್ರಹ್ಲಾದನಕ್ಕೂ, ಯಾಕಂದ್ರೆ ಭಗವಂತನೇ ವರ ಕೊಟ್ಟಿದಾರಲ್ವಾ. ಆದ್ರೆ ಇವರೆಲ್ಲ ಅವ್ರವ್ರಿಗೂ ಏನ್ ವರ ಎಲ್ಲಾ ವರಗೂ ಎಲ್ಲರೂ ಬಂದು ಕೊಡ್ತಾ ಇದ್ದಾರಂತೆ. ಕೊಟ್ಬಿಟ್ಟು ಎಲ್ಲರೂ ಅವರವರು ಲೋಕಕ್ಕೂ ಹೋಗ್ಬಿಡ್ತಾರೆ. ಓಕೆ, ಆಯ್ತು. ಸೊ ಮತ್ತೆ ನಾರದರು ಯುಧಿಷ್ಠಿರ ಮಹಾರಾಜಕ್ಕೆ ಏನ್ ಹೇಳ್ತಾರೆ ಗೊತ್ತಾ, ಇಲ್ಲಿ ಬಂದು ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇವರಿಬ್ಬರು ತಿಥಿ ಮಕ್ಕಳು. ಸೊ ಭಗವಂತ ಆ ವಿಷ್ಣುನು 2 ಸಗಾಕಳು ಜಯ ವಿಜಯ. ಸೊ ಅವರೇ ಬ್ರಾಹ್ಮಣ ಸಾಬ ಎಂದು ಇವಾಗ ಹಿರಣ್ಯಾಕ್ಷ, ಹಿರಣ್ಯಕಶಿಪುನು ಈ ತರ ಒಂದು ಅಸುರ ಕುಲದಲ್ಲಿ ಹುಟ್ಟಿ, ಅಸುರ ಸ್ವಭಾವದಲ್ಲಿ ಹುಟ್ಟಿ ಅಜ್ಞಾನಲ್ಲಿ ಬಿದ್ಬಿಟ್ಟಿದ್ದಾರೆ ಅವರು. ಸೊ ನೆಕ್ಸ್ಟ್ ಇವರು ಏನಾಗ ಹುಡ್ತಾರೆ ಗೊತ್ತಾ, ಇವರಿಬ್ಬರು ನೆಕ್ಸ್ಟ್, ಯಾಕಂದ್ರೆ ಇವಾಗ ಹಿರಣ್ಯಾಕ್ಷನ್ನೇ ಯಾರು ವರಾಹರು ಬಂದು ಕೊಂದಿದ್ದಾರೆ, ಹಿರಣ್ಯಕಶಿಪುನಿ ನರಸಿಂಹರು ಬಂದು ಕೊಂದಿದ್ದಾರೆ ಇಲ್ವಾ. ಅದೇ ತರ ಇವರಿಬ್ಬರು ಮತ್ತೆ ಒಂದು ಜನ್ಮ ತಗೊಳ್ತಾರೆ. ಆವಾಗ ಯಾಕಂದ್ರೆ ಅವ್ರಿಗೂ ಬ್ರಾಹ್ಮಣ ಸಾಬ 3 times ಅವರು ಜನ್ಮ ತಗೋಬೇಕಲ್ವಾ. ಸೊ ನೆಕ್ಸ್ಟ್ ಒಂದು ಟೈಮು ಇವರಿಬ್ಬರು ಏನಾಗ ಬರ್ತಾರೆ ಗೊತ್ತಾ, ಕುಂಭಕರ್ಣನ್ ಅದ ರಾವಣನ್ ಕುಂಭಕರ್ಣನ್. ಓಕೆ, ಸೊ ಆವಾಗ ಈ ಇಬ್ರು ರಾಕ್ಷಸರುಗಳನ್ನಿ ಭಗವಂತ ಶ್ರೀರಾಮಚಂದ್ರನು, ಅಸಾಧಾರಣವಾದ ಶಕ್ತಿ ಇರೋನು ಆ ಶ್ರೀರಾಮಚಂದ್ರನು. ಆ ಶ್ರೀರಾಮಚಂದ್ರ ಇವರಿಬ್ಬರನ್ನೇ ಅವರು ಬಿಲ್ಲೆ ಅಂಬುಂದು ಇವರಿಬ್ಬರನ್ನೇ ಕೊಂದ್ಬಿಡ್ತಾರೆ. ಓಕೆ, ಸೊ ಆಕ್ಚುಲಿ ಈ ಕುಂಭಕರ್ಣನೇ ಏನು ಹಿರಣ್ಯಾಕ್ಷನಾಗ ಹಿರಣ್ಯಾಕ್ಷನೇ ಕುಂಭಕರ್ಣನಾಗ ಹುಡ್ತಾನೆ.
ಮತ್ತೆ ರಾವಣನೇ ಹಿರಣ್ಯಕಶಿಪೇ ರಾವಣನಾಗ ಹುಡ್ತಾರೆ. ಸೊ ರಾವಣನ್ ಕುಂಭಕರ್ಣ ಇಬ್ಬರನ್ನಿ ಈ ತರ ಶ್ರೀರಾಮಚಂದ್ರ ಮೂರ್ತಿ ಕೊಂದ್ಬಿಡ್ತಾರೆ. ಸೊ ನೆಕ್ಸ್ಟು ಸೊ 2 ಜನ್ಮ ಆಗತ್ತಾ. ಆಮೇಲೆ ಥರ್ಡ್ ಜನ್ಮ ಇವರಿಬ್ಬರು ಶಿಶುಪಾಲನ್ ದಂತವಕ್ರನ್. ಸೊ ಈ ತರ ಅವರು ಜನ್ಮ ತಗೊಂಡು, ಯಾಕಂದ್ರೆ ಅವ್ರಿಗೆ ಆ ಬ್ರಾಹ್ಮಣ ಶಾಪ ಇಂದು ಈ ತರ ಮತ್ತೆ ಅವರು ಹುಡ್ತಾರೆ. ಸೊ ಈ ತರ ಹುಡ್ಬಿಟ್ಟು ಇದೆಲ್ಲ ನಿಮ್ಗೆ ಗೊತ್ತು, ಯಾಕಂದ್ರೆ ನಿಮ್ ಕಾಲದಲ್ಲಿ ಇದ್ದಿರೋರಲ್ವಾ. ಯಾರಿಗೂ ನಾರದರ ಬಂದು ಯುಧಿಷ್ ಮಹಾರಾಜ ಕೇಳ್ತಾ ಇದ್ದಾರೆ, ಶಿಶುಪಾಲನ್ ದಂತವಕ್ರನು. ಸೊ ಇವರಿಬ್ಬರು ಸಾಕ್ಷಾತ್ ಆ ದೇವೋತ್ತಮ ಪರಮಪುರುಷ ಕೃಷ್ಣರೇ ಅವ್ರನ್ನ ಕೊಂದು ಇವ್ರ ಇಬ್ಬರು ಭಗವಂತನ ದೇಹದಲ್ಲಿ ಐಕ್ಯ ಆಗಿಬಿಟ್ಟಿದ್ದಾರೆ ಹೇಳ್ತಾ ಇದ್ದಾರೆ. ಓಕೆ, ಆಕ್ಚುಲಿ ಇವಾಗ ಅಂತಕಾಲೇ ಚ ಮಾಂ ಏವ ಸ್ಮರನ್ ಮುಕ್ತ ಕಲೇವರಂ ಯಹ ಪ್ರಯಾತಿ ಚ ಮದ್ಭಾವಂ ಯಾದಿ ನಾಸ್ತ್ಯತ್ರ ಸಂಶಯಃ. ಸೊ ಯಾರೊಬ್ಬರು ಪ್ರಾಣ ಓಹೋ ಆ ಟೈಮಲ್ಲಿ ಎದನ್ನ ನೆನೆಸ್ಕೊಂಡು ಪ್ರಾಣ ಬಿಡ್ತಾರೋ ಆ ಜಾಗಕ್ಕೆ ಹೋಗ್ತಾರಲ್ವಾ. ಸೊ ಆ ತರ ಇವ್ರ ಇಬ್ಬರನ್ನ ಕೊಂದಿದ ಯಾರು? ಸಾಕ್ಷಾತ್ ಆ ದೇವೋತ್ತಮ ಪರಮಪುರುಷ ಕೃಷ್ಣನೇ ಅಲ್ವಾ. ಅದೇ ತರ ಯಾರನ್ನ ನೆನೆಸ್ಕೊಂಡು ನಾವು ದೇಹ ಬಿಡ್ತೀವೋ, ಎಂ ವಾಪಿ ಸ್ಮರನ್ ಭಾವಂ ತೈಜಯಂತೆ ಕಲೇವರಂ ತಂ ತಂ ಏ ವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಸೊ ಈ ತರ ದೇಹ ಬಿಡುವಾಗ ಯಾರು ನಾವು ನೆನೆಸ್ಕೊಂಡು ದೇಹ ಬಿಡ್ತೀವೋ ಆ ಲೋಕಕ್ಕೂ ಹೋಗ್ತೀವಿ. ಸೊ ಆಕ್ಚುಲಿ ಇಲ್ಲಿ ಬಂದು ಇವರೆಲ್ಲ ಭಗವಂತನ್ನೇ ನೆನೆಸ್ಕೊಂಡು ಭಗವಂತನೇ ನೋಡ್ಕೊಂಡು ಅವರು ಶರೀರನ ಬಿಟ್ಟಿದ್ದಾರೆ. ಅದಕ್ಕೆ ಅವರೆಲ್ಲ ಭಗವಂತನ ಲೋಕಕ್ಕೂ ಹೋಗ್ತಾರೆ, ವಿಷ್ಣು ಲೋಕಕ್ಕೆ ಹೋಗ್ತಾರೆ ಹೇಳ್ತಾ ಇದ್ದಾರೆ. ಆಕ್ಚುಲಿ ಈ ಶಿಶುಪಾಲ ದಂತವಕ್ರ ಇವರು ಕೊಂದಿದ ಯಾರು? ಕೃಷ್ಣನೇ ಅಲ್ವಾ. ಸೊ ಆ ತರ ಎಕ್ಸಾಂಪಲ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಕಣಜದ ಹುಳು. ಆ ಕಣಜದ ಹುಳು ಏನಾಗುತ್ತೆ, ಅದು ಎಲ್ಲೇ ಇಂದು ಒಂದು ಹುಳು, ಒಂದು ಮಣ್ಣಿಂದು ಒಂದು ಮನೆ ತರ ಕಟ್ಬಿಟ್ಟು ಅದು ಒಳಗಡೆ ಒಂದು ಹುಳು ಇಟ್ಬಿಟ್ಟು ಇದು ಬಂದು ಕಚ್ಚುತ್ತೆ. ಸೊ ಅವಾಗ ಅಯ್ಯೋ ಮತ್ತೆ ಬಂದು ಇದು ಕಚ್ಚುತ್ತೋ ಏನೋನು ಆ ಹುಳು ಒಳಗೆ ಇದ್ಕೊಂಡು ಈ ಕಣಜದ ಹುಳುನೇ ನೆನೆಸ್ಕೊಂಡು ಏನಾಗುತ್ತಂತೆ, ಆ ಚಿಕ್ಕ ಹುಳು ಅದು ಕಣಜದ ಹುಳು ಆಗ ಚೇಂಜ್ ಆಗುತ್ತಂತೆ, ರೂಪ ಬದಲಾಗುತ್ತೆ. ಆ ತರ ನಾವು ಯಾವಾಗ ಭಗವಂತನ್ನೇ ನೆನೆಸ್ಕೊಂಡು ಭಕ್ತಿ ಮಾಡುವಾಗ, ಧ್ಯಾನ ಮಾಡುವಾಗ ಅವರೆಲ್ಲ ಪ್ರಾಣ ಬಿಡುವಾಗ ಸ್ಟ್ರೈಟ್ ಅವ್ರು ಎಲ್ಲಿ ಹೋಗ್ತಾರೆ? ಆ ದೇವೋತ್ತಮ ಪರಮಪುರುಷ ಲೋಕವಾಗ ಇರೋ ಆ ಗೋಲೋಕಕ್ಕೆ ಹೋಗ್ತಾರೆ. ಕೆಲವರು ವೈಕುಂಠ ಲೋಕಕ್ಕೂ ಹೋಗ್ತಾರೆ. ಸೊ ಅವರು ಯಾವ ತರ ಆಕ್ಚುಲಿ ನೀವು ನೋಡಿದರೆ ಭಗವಂತನ ನಾಮ ರೂಪ ಗುಣ ಲೀಲೆಗಳು ಅಷ್ಟು ಶ್ರೇಷ್ಠವಾದದ್ದು. ಒಂದು ಟೈಮ್ ಏನಾಯ್ತು, ಅಜಮಿಲ. ಸೊ ಅಜಮಿಲ ಏನ್ ಮಾಡಿದಾನೆ, ಅವನು ಏನೊಂದು ಭಕ್ತಿ ಮಾಡಿಲ್ಲ, ಆದ್ರೆ ನಾರಾಯಣ ಅವರ ಮಗಕ್ಕೂ ಹೆಸರು ಇಟ್ಟಿದ್ದಾನೆ ಅಷ್ಟೇ. ಆ ತರ ನಾರಾಯಣನ ಆ ಹೆಸರು ಹೇಳಿ ಏನಾಯ್ತು, ಅವನ ಪಾಪಗಳೆಲ್ಲ ನಾಶ ಆಯಿತು. ಲಾಸ್ಟ್ ಅವನ್ ಪ್ರಾಣ ಹೋಗುವಾಗ ಅವರ ಮಹಾನಿ ಕರೆದಿದ್ದಾನೆ, ನಾರಾಯಣ ನಾರಾಯಣ ನಾರಾಯಣನು ಅವ್ರ ಮಹಾನಿ ಕರೆದಿದ್ದಾನೆ. ಆದ್ರೆ ಅಲ್ಲಿ ಬಂದಿರೋದು ಯಾರು? ಸಾಕ್ಷಾತ್ ವೈಕುಂಠವಾಸಿಗಳು, ವಿಷ್ಣು ತೂದರುಗಳು ಅಲ್ಲಿ ಬಂದು ಅವನ್ನೇ ರಕ್ಷಣೆ ಮಾಡಿದ್ದಾರೆ. ಸೊ ಆ ತರ ಭಗವಂತನ ನಾಮ ರೂಪ ಗುಣ ಲೀಲೆಗಳು ಶ್ರೇಷ್ಠವಾದದು. ಯಾವಾಗ ನಾವು ಏನ್ ಮಾಡಬೇಕು, ಯಾವಾಗ ಸಾಕ್ಷಾತ್ ಆ ದೇವೋತ್ತಮ ಪರಮಪುರುಷ ನಾರಾಯಣನಕ್ಕೂ ಆ ಕೃಷ್ಣನಕ್ಕೂ ನಾವು ಯಾವಾಗ ಭಕ್ತಿ ಮಾಡಲೇಬೇಕಾಗುತ್ತೆ. ಭಕ್ತಿ ಇಲ್ಲಂದ್ರೆ ಏನೇ ಇಲ್ಲ, ನಾವು ಒಂದು ಮಿರ್ಗ ತರ ಆಗ್ಬಿಡ್ತೀವಿ. ಅದಕ್ಕೆ ನಾವು ಏನ್ ಮಾಡಬೇಕು, ಭಕ್ತಿ ಮಾಡಲೇಬೇಕಾಗುತ್ತೆ. ಶೃಣ್ವತ ಸ್ವಾಗತ ಕೃಷ್ಣ ಪುಣ್ಯಶ್ರವಣ ಕೀರ್ತನ. ಸೊ ಕೃಷ್ಣನ್ ಬಗ್ಗೆ ಆ ಕಥೆ ಕೇಳೋದು, ಕೃಷ್ಣನ್ ಬಗ್ಗೆ ಲೀಲೆ ಬಗ್ಗೆ ಕೇಳೋದು ನಮ್ಮ ಭೌತಿಕ ಕಲ್ಮಶಗಳೆಲ್ಲ ನಾಶ ಆಗುತ್ತಂತೆ. ನಮ್ಗೂ ಎಷ್ಟು ಕಲ್ಮಶಗಳಿದೋ ನಮ್ಗೆ ಗೊತ್ತಿಲ್ವೇ ಅಲ್ವಾ. ಸೊ ಆ ತರ ಯಾವಾಗ ನಾವ್ ಏನ್ ಮಾಡಬೇಕು, ಆ ದೇವೋತ್ತಮ ಪರಮಪುರುಷ ಬಗ್ಗೆ ನಾವು ಕೇಳ್ಕೊಂಡೇ ಇರಬೇಕು, ಅವರ ನಾಮ ಜಪಿಸ್ಕೊಂಡೇ ಇರಬೇಕು.
ಅದ್ವೈತಮಚ್ಯುತಮನಾದಿರನಂತರೂಪಂ ಆತ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಮದುರ್ಲಭಮಾತ್ಮಭಕ್ತೌ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಸೊ ಆ ಭಗವಂತ ಅಷ್ಟೊಂದು ಶ್ರೇಷ್ಠನು. ಆ ಭಗವಂತ ಅನಾದಿ, ಅವನು ಅವನೇ ದೇವೋತ್ತಮ ಪರಮಪುರುಷನು. ಎಷ್ಟೋ ರೂಪಗಳು ಇರುತ್ತೆ ಅವನಕ್ಕೂ. ಆ ಭಗವಂತನಕ್ಕೂ ಈಕ್ವಲು ಯಾರಿಲ್ಲ. ಭಗವಂತನ ಬೇರೆ ದೊಡ್ಡವರು ಯಾರಿಲ್ಲ. ಭಗವಂತ ಇರೋರಲ್ಲಿ ಎಲ್ಲ ಹಳೆಯೋನು ಆ ಭಗವಂತನೇ. ಸೊ ಆ ತರ ಇರೋ ಆ ಭಗವಂತನೇ ಶ್ರೇಷ್ಠನು. ಆ ಭಗವಂತನ ನಾವು ಭಕ್ತಿ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಆ ಭಗವಂತನ ಯಾವಾಗ ನಿತ್ಯವಾಗಿದ್ದಾನೆ, ಅನಂತವಾಗಿದ್ದಾನೆ, ಅಷ್ಟೊಂದು ಶ್ರೇಷ್ಠವಾಗಿದ್ದಾನೆ. ಆ ಭಗವಂತನಿಗೆ ಭಕ್ತಿ ಮಾಡಿದರೆ ಮಾತ್ರ ನಮ್ಮ ಜೀವನ ಶತಕ ಆಗುತ್ತೆ. ಸೊ ಯಾವಾಗ ನಾವು ಭಗವಂತ ಲೋಕ ಹೋಗಕ್ಕೆ ಆಗುತ್ತೆ. ಇಲ್ಲಂದ್ರೆ ಈ ಜನ್ಮ ಮೃತ್ಯು ಜರಾವ್ಯಾಧನೆ ಈ ಚಕ್ರ ಒಳಗಡೆ ಸಿಕ್ಕಾಕೊಂಡು ಈ ಭೌತಿಕ ಲೋಕದಲ್ಲಿ ನಾವು ಕಷ್ಟ ಅನುಭವಿಸ್ತಾ ಇರ್ತೀವಿ. ಸೊ ಆ ದೇವೋತ್ತಮ ಪರಮ ಪುರುಷ ಯಾರು? ಕೃಷ್ಣನೇ. ಯಾಕಂದ್ರೆ ನಾವು ಭಾಗವದಲ್ಲಿ ಹೇಳಿದ್ದಾರೆ, ಕೃಷ್ಣಸ್ತು ಭಗವಾನ್ ಸ್ವಯಂ. ಆ ದೇವೋತ್ತಮ ಪರಮ ಪುರುಷನ್ನೇ ಕೃಷ್ಣ. ಎಲ್ಲಾ ಅವತಾರಗಳಿಗೂ ಮೂಲ ಅವತಾರ ಯಾರು ಅಂದ್ರೆ ಕೃಷ್ಣನೇ. ಆಕ್ಚುಲಿ ಈ ಭಗವಂತ ಬಗ್ಗೆ ನಾವು ಎಲ್ಲಿಂದ ಕೇಳಕ್ಕಾಗುತ್ತೆ ಅಂದ್ರೆ, ಗುರು ಕೃಷ್ಣ ಪ್ರಸಾದೆ ಪಯ ಭಕ್ತಿ ಲತಾ ಬೀಜ. ಸೊ ಇದು ಬಂದು ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ. ಏನು ಈ ತರ ಭಕ್ತರುಗಳು ಸಂಘ ಇಂದು ನಾವು ಭಗವಂತನ ಬಗ್ಗೆ ಕೇಳಕ್ಕಾಗುತ್ತೆ. ಸೊ ಆ ತರ ಕೇಳುವಾಗ ನಮಗೂ ಆ ಭಕ್ತಿಲಿ ಆ ಭಕ್ತಿ ಲತಾ ಬೀಜ, ಆ ಭಕ್ತಿ ಬೀಜ ನಮ್ಮ ಹೃದಯದಲ್ಲಿ ಬೆಳೆಯತ್ತಂತೆ. ಸೊ ಯಾರೊಬ್ಬರಿಗೂ ಭಕ್ತಿ ಬೇಕು? ಇವಾಗ ನೀವೇ ಯೋಚನೆ ಮಾಡಬೇಕು. ನಿಮ್ಗೆಲ್ಲ ಭಕ್ತಿ ಬೇಕಾ? ಇಲ್ಲಂದ್ರೆ ಈ ಭೌತಿಕ ಐಶ್ವರ್ಯಗಳು ಬೇಕಾ? ಹೇಳಿ, ಏನ್ ಬೇಕಾಗುತ್ತೆ ಇವಾಗ?